ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 20, 2023ರಲ್ಲಿ ನಡೆದಂತಹ ಸಿಟೆಟ್ ಪ್ರಶ್ನೆ ಪತ್ರಿಕೆ ಪೇಪರ್ 2 6 to 8 ಶಿಕ್ಷಕರಾಗುವುದರ ಸಲುವಾಗಿ ಇರುವಂತಹ ಸಿಟೆಟ್ ಪ್ರಶ್ನೆ ಪತ್ರಿಕೆ ಲ್ಯಾಂಗ್ವೇಜ್ 1 ಕನ್ನಡ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ತರಗತಿಯನ್ನು ನಾವು ಪ್ರಾರಂಭಿಸೋಣವಾ. ಈ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಫ್ರೆಂಡ್ಸ್. ಆಲ್ ಎನ್ನುವ ನೋಟಿಫಿಕೇಶನ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಈಗಾಗಲೇ 2023ರಲ್ಲಿ ನಡೆದಂತಹ ಪೇಪರ್ 2 ಲ್ಯಾಂಗ್ವೇಜ್ 1 ಕನ್ನಡ 91 to 100 ಕ್ವಶನ್ವರೆಗೂ ಈಗಾಗಲೇ ಅನಾಲಿಸಿಸ್ ಮಾಡಿದ್ದೀವಿ ಫ್ರೆಂಡ್ಸ್. ಪಾರ್ಟ್ 1ನಲ್ಲಿ ಇಂದಿನ ತರಗತಿ ಪಾರ್ಟ್ 2 ಆಗಿರುತ್ತದೆ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳಿ. ಭಾಷಾ ಕೌಶಲ್ಯವನ್ನು ಈ ಕೆಳಕಂಡ ವಿಧಾನಗಳ ಮೂಲಕ ಕಲಿಯಬಹುದು. ಲ್ಯಾಂಗ್ವೇಜ್ ಸ್ಕಿಲ್ಸ್ ಯಾವ ವಿಧಾನಗಳ ಮೂಲಕ ಕಲಿಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ, ಸಮಗ್ರತೆಯ ರೀತಿಯಲ್ಲಿ ವ್ಯವಹರಿಸಿದರೆ ಮಾತ್ರ ಭಾಷಾ ಕೌಶಲ್ಯಗಳು ಈಸಿಯಾಗಿ ಕಲಿಬಹುದು. ಭಾಷಾ ಕೌಶಲ್ಯಗಳು ಯಾವ್ಯಾವು ಅಂತಂದರೆ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು, LSRW ಅದಕ್ಕೆ ಭಾಷಾ ಕೌಶಲ್ಯಗಳು ಅಂತಾರೆ. ಸೊ ಇದಕ್ಕೆ ಈ ಮೂರು ಯಾಕೆ ಇದಕ್ಕೆ ಆನ್ಸರ್ ಆಗೋದಿಲ್ಲ ಅಂತ ನಾವು ಒಂದು ಟೈಮ್ ಥಿಂಕ್ ಮಾಡಲೇಬೇಕಾಗಿರುವಂಥದ್ದು. ಸವಾಲೊಡ್ಡುವ ಮತ್ತು ಯಾಂತ್ರಿಕವಾದ, ಈ ರೀತಿ ಯಾಂತ್ರಿಕವಾದ ಅಂತ ನಮ್ಮ ಆಪ್ಷನಲ್ಲಿ ಬಂತು ಅಂತಂದರೆ ಈ ಆಪ್ಷನ್ ರಾಂಗ್ ಆಗುತ್ತದೆ ಫ್ರೆಂಡ್ಸ್. ಆನಂತರದಲ್ಲಿ ಶಿಕ್ಷಕರು ಒಮ್ಮೆ ಒಂದು ಕೌಶಲ್ಯದ ಮೇಲೆ ಕೇಂದ್ರೀಕರಿಸಿದರೆ, ಕೇವಲ ಒಂದು ಕೌಶಲ್ಯದ ಮೇಲೆ ಕೇಂದ್ರೀಕರಿಸಿದರೆ ನಮ್ಮ ಭಾಷಾ ಕೌಶಲ್ಯ ಡೆವಲಪ್ ಆಗುವುದಿಲ್ಲ. ಆನಂತರದಲ್ಲಿ ಲಿಖಿತ ಪರೀಕ್ಷೆ ಮತ್ತು ಕಾರ್ಯನಿಯೋಜನೆಗಳ ಮೂಲಕ ಅಂತಂದರೆ ಅಸೈನ್ಮೆಂಟ್ ಮಾಡುವ ಮೂಲಕ ಭಾಷಾ ಕೌಶಲ್ಯ ಬೆಳೆಯುವುದಿಲ್ಲ. ಲಿಖಿತ ಪರೀಕ್ಷೆಯ ಮೂಲಕ ಕೂಡ ಬೆಳೆಯುವುದಿಲ್ಲ. ಈ ಆಪ್ಷನ್ ಕೂಡ ರಾಂಗ್ ಆಗುತ್ತದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ, ಸಮಗ್ರತೆಯ ರೀತಿಯಲ್ಲಿ ವ್ಯವಹರಿಸಿದರೆ ಮಾತ್ರ ಭಾಷಾ ಕೌಶಲ್ಯಗಳು ಡೆವಲಪ್ ಆಗಬಹುದು ಈಸಿಯಾಗಿ. ನೆಕ್ಸ್ಟ್ 1 or 2 ಕ್ವಶನ್ ನೋಡ್ಕೊಳ್ಳೋಣ. ವಿದ್ಯಾರ್ಥಿಗಳು ಕಥನ ನಿರೂಪಣಾ ಕೌಶಲ್ಯವನ್ನು ಹೇಗೆ ಬಳಸಬೇಕೆಂದು ಅರ್ಥ ಮಾಡಿಕೊಂಡಿದ್ದಾರೆಯೇ ಎಂಬುದನ್ನು ನಿರ್ಧರಿಸಲು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಈ ಕೆಳಕಂಡ ರೀತಿಯಲ್ಲಿ ಮಾಡಬೇಕೆಂದು ಹೇಳಬೇಕು. ವಿದ್ಯಾರ್ಥಿಗಳು ಕಥನ ನಿರೂಪಣಾ ಕೌಶಲ್ಯ ಅಂತಂದರೆ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ ಮಕ್ಕಳಲ್ಲಿ ಯಾವ ರೀತಿಯಾಗಿ ಬಳಸಬೇಕು, ಯಾವ ರೀತಿಯಾಗಿ ಅರ್ಥ ಮಾಡಿಕೊಂಡು ಅವರು ಕಥನ ನಿರೂಪಣಾ ಕೌಶಲ್ಯವನ್ನು ಹೊಂದಿದ್ದಾರೆ ಅಂತ ಹೇಳಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಯಾವ ರೀತಿಯಾಗಿ ಮಾಡಬೇಕಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾದಾಗ ಒಂದು ಸಂಗತಿಯನ್ನು ಹಂಚಿಕೊಳ್ಳುವುದು ಅಂತ ಇದಕ್ಕೆ ಸರಿಯಾದ ಉತ್ತರ, ಗೌರ್ಮೆಂಟ್ ಕೀ ಆನ್ಸರ್ ಆಗಿದೆ ಫ್ರೆಂಡ್ಸ್. ನಮಗೆ ಕೆಲವೊಮ್ಮೆ ಸಿಟೆಟ್ ಕ್ವಶನ್ ಪೇಪರಲ್ಲಿ ಕ್ವಶನ್ ಯಾವ ರೀತಿಯಾಗಿ ಕೇಳಿದರೆ ಆನ್ಸರ್ ಇದೇ ಬರುತ್ತದೆಯಾ ಅಂತ ಕನ್ಫ್ಯೂಸ್ ಕೂಡ ಆಗ್ತದೆ ಫ್ರೆಂಡ್ಸ್. ಸೊ ಹಾಗಾಗಿ ಸಿಟೆಟಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಯಾವ ರೀತಿಯಾಗಿರುತ್ತದೆ ಅಂತ ನಾವು ಒನ್ ಟೈಮ್ ಆಲ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡ್ಕೊಳ್ಳೇಬೇಕಾಗಿರುವಂಥದ್ದು. ಸಿಟೆಟ್ ಪರೀಕ್ಷೆಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಮ್ಮ ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ನಿಂದ ಇದರ PDF ಕೂಡ ನೀವು ಪಡ್ಕೊಳ್ಬೋದು. ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಅಲ್ಲಿಂದ ನೀವು ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದರ ಮುಖಾಂತರ ಅಲ್ಲಿಂದ ಪಡ್ಕೊಳ್ಬಹುದಾಗಿದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. 7ನೇ ತರಗತಿಯ ಶಿಕ್ಷಕಿಯೊಬ್ಬರು ನಿಗದಿತ ಪಠ್ಯ ಪುಸ್ತಕಗಳಿಗಿಂತ ಬೇರೆ ಪುಸ್ತಕಗಳನ್ನು ಓದಲು ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುತ್ತಾಳೆ. ಅವಳು ಮಕ್ಕಳ ಈ ಕೆಳಕಂಡ ಓದುವಿಕೆಯನ್ನು ಒಬ್ಬ ಟೀಚರ್ ಏನು ಮಾಡ್ತಾ ಇದ್ದಾರೆ, 7ನೇ ತರಗತಿಯಲ್ಲಿರುವ ಪಠ್ಯ ಪುಸ್ತಕಗಳನ್ನು ಬಿಟ್ಟು ಬೇರೆ ಇನ್ನಿತರ ಪುಸ್ತಕಗಳನ್ನು ಓದಲು ಬೇರೆ ಆಗಿರುವಂತಹ, ಇವಾಗ ಸ್ಟೋರಿ ಬುಕ್ ಆಗಲಿ, ಕತೆ ಇರುವಂತಹ ಬುಕ್ ಆಗಲಿ, ಯಾವುದೇ ಇಂಟ್ರೆಸ್ಟಿಂಗ್ ಪಿಕ್ಚರ್ಸ್ ಇರುವ ಬುಕ್ಕನ್ನು ಮಕ್ಕಳಿಗೆ ಕೊಡುವುದರ ಮೂಲಕ ಮಕ್ಕಳಲ್ಲಿ ಯಾವ ರೀತಿಯ ಸ್ಕಿಲ್, ಯಾವ ರೀತಿಯ ಓದುವಿಕೆ ಮಕ್ಕಳಲ್ಲಿ ಆಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಓದುವಿಕೆಯಲ್ಲಿರುವಂತಹ ವಿಧಾನಗಳ ಮೇಲೆ ಕ್ವಶನ್ ಆಗಿರುವಂಥದ್ದು. ಇದು ಕೂಡ ಭಾಷಾ ಕೌಶಲ್ಯದಲ್ಲಿ ಒಂದಾಗಿರುವ ಓದುವಿಕೆಯ ಮೇಲೆ, ರೀಡಿಂಗ್ ಸ್ಕಿಲ್ ಮೇಲೆ ಕ್ವಶನ್ ಆಗಿರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಸ್ಥೂಲವಾದ ಓದುವಿಕೆ ಅಥವಾ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಕರಿಬಹುದು. ಹೆಚ್ಚು ನಮ್ಮ ಪಠ್ಯಪುಸ್ತಕಗಳನ್ನು ಬಿಟ್ಟು ಬೇರೆ ಇನ್ನಿತರ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಲು ಲ್ಯಾಂಗ್ವೇಜ್ ಓದುವಿಕೆ ಯಾವ ರೀತಿಯಲ್ಲಿ ನಾವು ಓದ್ಕೊಳ್ಬಹುದು, ಓದುವಿಕೆಯ ಮೇಲೆ ಒಂದು ಗ್ರಿಪ್ ಸಾಧಿಸಲು, ನಮ್ಮ ಶಬ್ದ ಸಂಪತ್ತನ್ನು ಹೆಚ್ಚಿಸಲು ನಮಗೆ ಸ್ಥೂಲವಾದ ಓದುವಿಕೆ ಅಥವಾ ಎಕ್ಸ್ಟೆನ್ಸಿವ್ ರೀಡಿಂಗ್ ಹೆಲ್ಪ್ ಆಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಪ್ರಿನ್ಸಿಪಾಲರು ಹೊಸ ಪಠ್ಯಪುಸ್ತಕಗಳನ್ನು ಮತ್ತು ಇನ್ನಿತರ ಕಲಿಕಾ ಸಂಪನ್ಮೂಲಗಳನ್ನು ಆಯ್ಕೆ ಮಾಡಲು ಭಾಷಾ ಶಿಕ್ಷಕರಿಗೆ ತಿಳಿಸುತ್ತಾರೆ. ಪ್ರಿನ್ಸಿಪಲ್ ಸರ್ ಅಥವಾ ಮೇಡಮ್ ಭಾಷಾ ಶಿಕ್ಷಕರಿಗೆ ಹೊಸ ಪಠ್ಯಪುಸ್ತಕಗಳು ಯಾವ ರೀತಿಯಾಗಿ ಡಿಸೈನ್ ಮಾಡಬಹುದು ಹಾಗೂ ಕಲಿಕಾ ಸಂಪನ್ಮೂಲಗಳು ಅಂತಂದರೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಯಾವ ರೀತಿಯಾಗಿ ಹೊಸದಾಗಿ ಡಿಸೈನ್ ಮಾಡಬಹುದು ಅಂತ ಶಿಕ್ಷಕರಿಗೆ ಹೇಳ್ತಾ ಇದ್ದಾರೆ. ಅವುಗಳ ಆಯ್ಕೆ ಮಾಡುವಾಗ ಮುಂದಿನ ಯಾವ ಅಂಶ ಸಂಬಂಧಪಟ್ಟಿರುವುದಿಲ್ಲ. ಪಠ್ಯಪುಸ್ತಕವನ್ನು ಹೊಸ ರೀತಿಯಾಗಿ ಡಿಸೈನ್ ಮಾಡಲು ಹಾಗೂ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಗಳನ್ನು ಹೊಸ ರೀತಿಯಾಗಿ ಡಿಸೈನ್ ಮಾಡಲು ನಮಗೆ ಈ 4ರಲ್ಲಿ ಯಾವುದು ಹೆಲ್ಪ್ ಆಗುವುದಿಲ್ಲ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಪರಿಕಲ್ಪನೆಗಳಿಗಿಂತ ಸಂಕೀರ್ಣವಾಗಿರುವುದು ಅಂತಂದರೆ ಕಾನ್ಸೆಪ್ಚುವಲ್, ವಿಷಯಗಳು ಇಡಿಕಿರದಿರುವುದು ಅಂತ ಇದಕ್ಕೆ ಸರಿಯಾದ ಉತ್ತರವಾಗಿರುವಂಥದ್ದು. ಪರಿಕಲ್ಪನೆಗಳಿಗೆ ಸಂಕೀರ್ಣ ಅಂತಂದರೆ
ಕಠಿಣವಾಗಿರುವಂಥದ್ದು. ಮಕ್ಕಳಿಗೆ ಪಠ್ಯಪುಸ್ತಕಗಳು ಡಿಸೈನ್ ಮಾಡಬೇಕು ಅಂತಂದರೆ ಸಂಕೀರ್ಣವಾಗಿರಬಾರ್ದು, ಸರಳ ರೀತಿಯಾಗಿರುವಂತಹ ಪಠ್ಯಪುಸ್ತಕಗಳನ್ನು ಡಿಸೈನ್ ಮಾಡಬೇಕು. ಸೊ ಹಾಗಾಗಿ ಕಾನ್ಸೆಪ್ಟ್ಗಳು ಯಾವ ರೀತಿಯಾಗಿರಬೇಕು ಅಂತಂದರೆ ಸಂಕೀರ್ಣವಾಗಿರದೆ ಸರಳವಾಗಿದ್ದರೆ ನಮಗೆ ಯಾವುದೇ ರೀತಿಯಾಗಿರುವಂಥ ಕಾನ್ಸೆಪ್ಟ್ಗಳು ಈಸಿಯಾಗಿ ಮಕ್ಕಳು ತಿಳ್ಕೊತಾರೆ. ಹಾಗಾದರೆ ಈ ಉಳಿದಂಥ 3 ಆಪ್ಷನ್ಗಳು ಯಾಕೆ ರಾಂಗ್ ಆಗುತ್ತವೆ ಅಂತಂದರೆ ಪಠ್ಯಪುಸ್ತಕಗಳು ಮತ್ತು ಸಂಪನ್ಮೂಲಗಳ ಗ್ರಹಿಕೆ ಮಾಡುವುದರಿಂದ, ಪಠ್ಯಪುಸ್ತಕಗಳು ಸಂಪನ್ಮೂಲಗಳ ಎಲ್ಲವುದರಿಂದ ಅಳವಡಿಸಿಕೊಂಡು ಮಾಡುವುದರಿಂದ ನಮಗೆ ಯಾವುದೇ ರೀತಿಯಾಗಿ ಸಂಬಂಧಪಟ್ಟಿರುವುದಿಲ್ಲ ಅಂತಂದ್ರೆ ನಾಟ್ ರಿಲೇಟೆಡ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದು ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್, ಮಕ್ಕಳಿಗೆ ತಿಳಿದಿರುವ ಕಲಿಕೆಯ ಪರಿಕರಗಳು ಮತ್ತು ಭಾಷೆಗಳು. ಮಕ್ಕಳ ಒಪಿನಿಯನ್ ಪಡೆದುಕೊಂಡು ಕೂಡ ನಾವು ಪಠ್ಯಪುಸ್ತಕವನ್ನು ರಚನೆ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಕೂಡ ಹೆಲ್ಪ್ ಆಗುವಂಥದ್ದೇ, ಸಂಬಂಧಪಟ್ಟಿರುವಂಥದ್ದೇ. ವಿದ್ಯಾರ್ಥಿಗಳ ಕಲಿಕಾ ಮಟ್ಟ. ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನೀವು 6th ಸ್ಟ್ಯಾಂಡರ್ಡ್ ಬುಕ್ ಡಿಸೈನ್ ಮಾಡ್ತಾ ಇದ್ದೀರಾ ಅಂತಂದರೆ ಮಕ್ಕಳ ಕಲಿಕಾ ಮಟ್ಟ ಎಷ್ಟಾಗಿದೆ, ಅವರು ಯಾವ ಏಜ್ ಮಕ್ಕಳಾಗಿದ್ದಾರೆ, ಅವರು ಯಾವ ರೀತಿ ಕಲಿಕಾ ಫಲಗಳು ಕೊಟ್ಟಿದ್ದರೆ ಮಕ್ಕಳು ಈಸಿಯಾಗಿ ಕಲಿಬಹುದು ಅಂತ ಆ ಎಲ್ಲ ಅಂಶಗಳು ಕೂಡ ನಾವು ನೆನಪಿಟ್ಕೊಂಡು ಬುಕ್ ಡಿಸೈನ್ ಮಾಡಬೇಕಾಗುತ್ತದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಶಿಕ್ಷಕರು ವಿದ್ಯಾರ್ಥಿಗಳು ಭಾಷಾ ಸಾಮಗ್ರಿಗಳನ್ನು ಬಳಕೆ ಮಾಡುವುದನ್ನು ಮೇಲ್ವಿಚಾರಣೆ ಮಾಡಲು ಮಾನದಂಡಗಳನ್ನು ರೂಪಿಸಿದರು. ಸಾಮಗ್ರಿಗಳ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ತುಂಬ ಮಹತ್ವವಾದ ಮತ್ತು ಉಪಯುಕ್ತವಾದ ಮಾನದಂಡ ಯಾವುದು? ಶಿಕ್ಷಕರು ವಿದ್ಯಾರ್ಥಿಗಳು ಭಾಷಾ ಸಾಮಗ್ರಿಗಳು ಅಂತಂದರೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ಗಳು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ಮೇಲ್ವಿಚಾರಣೆ ಮಾಡಲು ತುಂಬ ಮಹತ್ವವಾದ ಮಾನದಂಡ ಯಾವುದು ಈ 4ರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಅವಲೋಕನ, ಪೂರಕ ಮಾಹಿತಿ ಒದಗಿಸುವ ಸೆಷನ್ಗಳು ಮತ್ತು ಲಿಖಿತ ವರದಿಗಳು. ನಾವು ಯಾವ ರೀತಿಯಾಗಿ ಮಕ್ಕಳು ಭಾಷಾ ಸಾಮಗ್ರಿಗಳನ್ನು ಬಳಸ್ತಾ ಇದ್ದಾರೆ ಅಂತ ಅವಲೋಕನ ಮಾಡುವುದರ ಮೂಲಕ, ಅದಕ್ಕೆ ತಕ್ಕಂಥ ಮಾಹಿತಿ ಒದಗಿಸುವುದರ ಮೂಲಕ, ಕೆಲವು ಸೆಷನ್ಗಳು ತರಗತಿಗಳು ನೀಡುವುದರ ಮೂಲಕ ಹಾಗೂ ಲಿಖಿತ ವರದಿಗಳು ನೀಡುವುದರ ಮೂಲಕ ಮಕ್ಕಳಿಗೆ ಈ ರೀತಿಯಾಗಿ ಮೇಲ್ವಿಚಾರಣೆ ಮಾಡಲು ಉಪಯುಕ್ತವಾದ ಮಾನದಂಡವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಆಗಿದೆ ಫ್ರೆಂಡ್ಸ್. ನಮಗೆ ಒನ್ ಟೈಮ್ ಕನ್ಫ್ಯೂಸ್ ಕೂಡ ಆಗ್ಬೋದು, ತಪಶೀಲು ಊಹಾತ್ಮಕ ಕಲಿಕಾ ಫಲಿತಗಳು ಕೂಡ ಆಗ್ಬೋದು ಆನ್ಸರ್ ಅಂತ. ಸೊ ಇದು ರಾಂಗ್ ಆಗಿದೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಅವಲೋಕನ, ಪೂರಕ ಮಾಹಿತಿ ಒದಗಿಸುವ ಸೆಷನ್ಗಳು ಮತ್ತು ಲಿಖಿತ ವರದಿಗಳು ಆಗಿದೆ. ಕ್ವಶನ್ ನಂಬರ್ 106ನೇಯಿಂದ ಹಿಡಿದು 111ನೇ ಕ್ವಶನ್ವರೆಗೂ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ ಪ್ಯಾಸೇಜನ್ನು ಓದ್ಕೊಂಡು ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಮಾಡಬೇಕಾಗುತ್ತದೆ. ಪ್ಯಾಸೇಜ್ ನೋಡ್ಕೊಳ್ಳಿ, ಇದಕ್ಕೆ ಸಂಬಂಧಿಸಿರುವ ಕ್ವಶನ್ಸ್ಗಳು ಇರ್ತವೆ. ಈ ಎಲ್ಲ ಕ್ವಶನ್ಗಳು ಈ ಪ್ಯಾಸೇಜ್ ಓದ್ಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತದೆ. ಹಂದೆ ಪದದ ಅರ್ಥ ಅಂತಂದರೆ ಅಂಜುಬುರಕ ಎನ್ನುವುದು ಹಂದೆ ಪದದ ಅರ್ಥವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಅತ್ ರೇಖೆ ಇದ್ದು ಏನು ಫಲವೇನು? ಆಯುಷ್ಯ ರೇಖೆ ಇಲ್ಲದೇನಕ್ಕ? ಈ ಸಾಲು ಏನನ್ನು ಅಭಿವ್ಯಂಜಿಸುತ್ತದೆ? ಈ ವ್ಯಾಖ್ಯೆ ಏನನ್ನು ತಿಳಿಸಿಕೊಡುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಸಾವು ಎದುರಿರುವಾಗ ಶ್ರೀಮಂತಿಕೆ ಎಷ್ಟಿದ್ದರೆ ಏನು ಅರ್ಥ ಇಲ್ಲ, ಇದಕ್ಕೆ ಏನು ಉಪಯೋಗ ಇಲ್ಲ ಅಂತ ಈ ವ್ಯಾಖ್ಯದ ಅರ್ಥವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಈ ಎಲ್ಲ ಆನ್ಸರ್ಗಳು ನಾವು ಪ್ಯಾಸೇಜ್ ಓದ್ಕೊಂಡು ಪ್ಯಾಸೇಜಿಂದನೇ ಆನ್ಸರ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಗ್ರಾಮರ್ ಮೇಲೆ ಕ್ವಶನ್ ಆಗಿರುವಂಥದ್ದು 108. ಅಂಧಕನ ಕೈಯಲ್ಲಿ ದರ್ಪಣ. ಮೀಮಾಂಸೆಯ ಭಾಷೆಯಲ್ಲಿ ಈ ವಾಕ್ಯವನ್ನು ಏನೆಂದು ಕರೆಯಬಹುದು? ಈ ವ್ಯಾಖ್ಯೆಯಲ್ಲಿ ಯಾವ ಅಲಂಕಾರವೆಂದು ಹೇಳಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ರೂಪಕ ಅಲಂಕಾರವಾಗಿ ಕರಿಬಹುದು. ನೆಕ್ಸ್ಟ್ 109 ಕ್ವಶನ್ ನೋಡ್ಕೊಳ್ಳಿ. ಈ ಕವನದ ಮುಖ್ಯ ವಸ್ತು ಏನು? ಕವನದ ಆಶಯ ಏನಂತ ಕೊಟ್ಟಿದ್ದಾರೆ ಅಂತಂದರೆ ನಿಜವಾದ ಪರಮಾರ್ಥದ ದಾರಿಯನ್ನು ತಿಳಿಯುವುದು ಈ ಕವನದ ಮುಖ್ಯ ವಸ್ತು ಆಗಿದೆ ಅಥವಾ ಆಶಯವಾಗಿದೆ. ನೆಕ್ಸ್ಟ್ 110 ನೋಡ್ಕೊಳ್ಳಿ. ದರ್ಪಣ ಈ ಪದದ ಮೂಲ ಪದ ಯಾವುದು ಅಂತ. ದರ್ಪಣ ಪದದ ಮೂಲ ಪದ ಯಾವುದರಿಂದ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಪ್ಯಾಸೇಜ್ ನೋಡ್ಕೊಂಡಿದ್ರೆ ಆನ್ಸರ್ ಗೊತ್ತಾಗುತ್ತದೆ. ಸಂಸ್ಕೃತದಿಂದ ದರ್ಪಣ ಎಂಬ ಮೂಲ ಪದ ಬಂದಿದ್ದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಮಾಣಿಕ್ಯ ವಿರ್ದು ಈ ಪದದಲ್ಲಿನ ಸಂಧಿ ಯಾವುದು? ಯಾವ ಸಂಧಿಗೆ ಉದಾಹರಣೆಯಾಗಿದೆ ಮಾಣಿಕ್ಯ ವಿರ್ದು ಎನ್ನುವುದು ಗುಣಸಂಧಿಗೆ ಉದಾಹರಣೆಯಾಗಿರುವಂಥದ್ದು. ನೆಕ್ಸ್ಟ್ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಪ್ಯಾಸೇಜಿಂದ ನಾವು 112ನೇ ಕ್ವಶನಿಂದ ಹಿಡಿದು 120ನೇ ಕ್ವಶನ್ವರೆಗೂ ಆನ್ಸರ್ ಮಾಡಬೇಕಾಗುತ್ತದೆ. ವಿಡಿಯೋ ಪಾಸ್ ಮಾಡಿ ಈ ಪ್ಯಾಸೇಜನ್ನು ಓದ್ಕೊಳ್ಳಿ ನಿಧಾನವಾಗಿ. ನೂರ 12ನೇ ಕ್ವಶನ್ ನೋಡ್ಕೊಳ್ಳಿ. ಪ್ಯಾಸೇಜ್ನ ಪ್ರಕಾರ ಹಣತೆ ಯಾವುದರ ಸಂಕೇತವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸಂಸ್ಕೃತಿಯ ಸಂಕೇತ ಹಣತೆಯಾಗಿದೆ. ನೆಕ್ಸ್ಟ್ ಹುಡುಗರು ವಿದ್ಯುತ್ ಕಂಬ ಮುಟ್ಟಲು ಏಕೆ ಹೆದರುತ್ತಿದ್ದರು ಅಂತಂದರೆ ವಿದ್ಯುತ್ತನ್ನು ಮುಟ್ಟಿದರೆ ಅದು ಹಿಡಿದುಕೊಳ್ಳುತ್ತದೆ ಎಂಬ ಭಯದಿಂದ ಹುಡುಗರು ವಿದ್ಯುತ್ ಕಂಬವನ್ನು ಮುಟ್ಟುತ್ತಿರಲಿಲ್ಲ. ದೇವಾಲಯದ ಗರ್ಭಗುಡಿಗಳಲ್ಲಿ ಹಣತೆ ಹಚ್ಚುವ ಕಾರಣವೇನು? ಯಾವುದರ ಸಲುವಾಗಿ ದೇವಾಲಯದಲ್ಲಿ
ಹಣತೆ ಹಚ್ತಾರೆ ಅಂತ ಈ ಪ್ಯಾಸೇಜ್ನ ಪ್ರಕಾರ ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ಸರಿಯಾದಂಥ ಉತ್ತರ ಪಾವಿತ್ರತೆಯ ಸಂಕೇತವಾಗಿ ದೇವಾಲಯದಲ್ಲಿ ಹಣತೆ ಹಚ್ಚುತ್ತಾರೆ. ಆನಂತರದಲ್ಲಿ ಪಶುಪತಿ ದೇವಾಲಯ ಎಲ್ಲಿದೆ ಅಂತಂದರೆ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿದೆ. ನೆಕ್ಸ್ಟ್ 116 ಕ್ವಶನ್ ನೋಡ್ಕೊಳ್ಳಿ. ಉಜ್ವಲ ಪದದ ಅರ್ಥ. ಇದು ನಾವು ಪ್ಯಾಸೇಜ್ ಓದ್ಕೊಂಡು ಹಾಗೂ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಕಾಮನ್ ಆಗಿಯೂ ಕೂಡ ಉಜ್ವಲ ಪದದ ಅರ್ಥ ಅಂತಂದರೆ ಪ್ರಕಾಶಮಾನವಾಗಿರುವಂಥದ್ದು. ಅಂಧಕಾರ, ಕಾಂತಿಹೀನ ಹಾಗೂ ತಮಸ್ಸು ಈ ಮೂರು ಕೂಡ ಕತ್ತಲು ಎನ್ನುವ ಪದಕ್ಕೆ ಪರ್ಯಾಯ ಪದಗಳಾಗಿವೆ. ಪ್ರಕಾಶಮಾನ, ಉಜ್ವಲ, ಬೆಳಕು ಇವೆಲ್ಲವುಗಳು ಕೂಡ ಬೆಳಕು ಎನ್ನುವ ಪದಕ್ಕೆ ಪರ್ಯಾಯ ಪದಗಳಾಗಿವೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಬಲ್ಬು ಎನ್ನುವುದು ಯಾವುದರ ಚಿಹ್ನೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನಾಗರಿಕತೆಯ ಚಿಹ್ನೆಯಾಗಿದೆ. ನಾವು ಇದಕ್ಕೆ ಸರಿಯಾದಂಥ ಉತ್ತರ ಪ್ಯಾಸೇಜ್ ಓದ್ಕೊಂಡೇ ಮಾಡಬೇಕಾಗುತ್ತದೆ ಫ್ರೆಂಡ್ಸ್. ನಾವು ಪ್ಯಾಸೇಜ್ ಓದಿಲ್ಲದೆ ನಮಗೆ ಟೈಮ್ ಇಲ್ಲ ಅಂತ ಎಕ್ಸಾಮಲ್ಲಿ ವಿದ್ಯುತ್ ಶಕ್ತಿಯ ಚಿಹ್ನೆ ಅಂತ ಹಾಕ್ಬೋದು ಕೂಡ. ಸೊ ನಾವು ಪ್ಯಾಸೇಜ್ ಓದ್ಕೊಂಡು ಆನ್ಸರ್ ಮಾಡಿದರೆ ನಮ್ಮ ಆನ್ಸರ್ ಕರೆಕ್ಟ್ ಆಗುತ್ತದೆ. ಇಲ್ಲ ಅಂದರೆ ಈ ರೀತಿಯಾಗಿ ಆನ್ಸರ್ ಮಾಡಿದರೆ ರಾಂಗ್ ಕೂಡ ಆಗುವ ಸಾಧ್ಯತೆ ಇರ್ತದೆ. ಈ ಪಠ್ಯದಲ್ಲಿ ಜ್ಯೋತಿ ಅಂದರೆ, ಪಠ್ಯ ಅಂತಂದರೆ ಈ ಗದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ಯಾಸೇಜ್ಗೆ ಸಂಬಂಧಿಸಿದಂತೆ ಜ್ಯೋತಿ ಅಂತಂದರೆ ದಿವ್ಯ ಜ್ಞಾನವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 119 ನೋಡ್ಕೊಳ್ಳಿ. ಪ್ರತ್ಯಕ್ಷ ಪದದ ವಿರುದ್ಧಾರ್ಥಕ ಪದ ಪರೋಕ್ಷವಾಗಿದೆ. ಪ್ರತ್ಯಕ್ಷ, ಪರೋಕ್ಷ. ಆನಂತರದಲ್ಲಿ ಬೆಳಕಿನಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯದ ಮೇಲೆ 1ರಿಂದ 2 ಕ್ವಶನ್ ಕಂಪಲ್ಸರಿ ಆಗಿರ್ತವೆ ಫ್ರೆಂಡ್ಸ್. ಲ್ಯಾಂಗ್ವೇಜ್ 1 ಆಗಿರಲಿ ಅಥವಾ ಲ್ಯಾಂಗ್ವೇಜ್ 2 ಆಗಿರಲಿ. ವಿಭಕ್ತಿ ಪ್ರತ್ಯಯದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯದಲ್ಲಿ ಅಲ್ಲಿ ಎನ್ನುವ ಪ್ರತ್ಯಯ ಬರುವುದರಿಂದ ಬೆಳಕಿನಲ್ಲಿ ಎನ್ನುವುದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ನಾವು ನಮಗೆ ಗೊತ್ತಿರಲೇಬೇಕಾಗಿರುವಂಥದ್ದು ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಅಂತ ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳು ಕಂಪಲ್ಸರಿಯಾಗಿ ನಮಗೆ ಗೊತ್ತಿರಲೇಬೇಕಾಗಿರುವಂಥದ್ದು. ನಾವು ಇಲ್ಲಿಯವರೆಗೆ CTET 2023ರಲ್ಲಿ ನಡೆದಂಥ ಪೇಪರ್ 2 ಕನ್ನಡ ಲ್ಯಾಂಗ್ವೇಜ್ 1 ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಪೇಪರ್ 2 ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ. ಈ ತರಗತಿಯಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ಒಂದು ತಪ್ಪದೇ ಲೈಕ್ ಮಾಡುವುದನ್ನು ಮರಿಬೇಡಿ. ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.